ಹರೇ ಕೃಷ್ಣ. ನಾನು ನಿಮ್ಮ ಅನಿಲ್ ಶಾಖಾಪುರ್. ಸ್ಪೀಕಿಂಗ್ ನಂಬರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ನೇಮ್ ನ್ಯೂಮರಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಿದು ನೇಮ್ ನ್ಯೂಮರಾಲಜಿ ಅಂತಂದ್ರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರದಲ್ಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಹೆಸರನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೆಸರಿಗೆ ಬಹಳ ಮಹತ್ವ ಇದೆ. ಆದರೆ ಅವರವರ ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಹೆಸರನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ ನಂಬರ್ ಟೋಟಲ್ ಬರುತ್ತೋ ಅದು ಅವರಿಗೆ ಶುಭ ತರುತ್ತೋ ಅಥವಾ ಅವರ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ, ಯಾವ ನಂಬರ್ ಟೋಟಲ್ ಬರಬಾರ್ದು, ಯಾವ ನಂಬರ್ ಟೋಟಲ್ ಬರಬೇಕು. ಯಾವಾಗಲೂ ಹೆಸರನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ನಂಬರ್ 2, ನಂಬರ್ 4 ಅಂಡ್ ನಂಬರ್ 8 ಇದು ಪರ್ಸನಲ್ ನೇಮ್ ನಂಬರ್ ಅಲ್ಲಿ ಈ ಟೋಟಲ್ ಬರಬಾರ್ದು. ಬಂದ್ರೆ ಅದ್ರ ವೈಬ್ರೇಷನ್ ಬೇರೆ ರೀತಿನೇ ಇರುತ್ತೆ. ಹಾಗೇನೆ ನಂಬರ್ 7 ಮತ್ತೆ ನಂಬರ್ 9 ಕೂಡ ಟೋಟಲ್ ಅಲ್ಲಿ ಬರಬಾರ್ದು. ಕೆಲವು ಸಾರಿ ನಂಬರ್ 9 ನ ಕನ್ಸಿಡರ್ ಮಾಡ್ತೀವಿ ರೇರ್ ಕೇಸಲ್ಲಿ, ಬಟ್ ಇನ್ ಜನರಲ್ ನಂಬರ್ 9 ನ ಕೂಡ ನಾವು ನೇಮ್ ನಂಬರ್ ಟೋಟಲ್ ಅಲ್ಲಿ ಸಜೆಸ್ಟ್ ಮಾಡಲ್ಲ. ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ನಿಮ್ಮ ಪೂರ್ತಿ ನೇಮ್ ಅದನ್ನ ಟೈಪ್ ಮಾಡಿ ತಿಳಿಸಿ. ಯಾವ ನಂಬರ್ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಸೂಟೇಬಲ್ಲೋ ಇಲ್ವೋ ಅನ್ನೋದನ್ನ ನಾನು ರಿಪ್ಲೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಕೆಲವು ಹೆಸರುಗಳನ್ನ ನಾನು ಹೇಳ್ತೀನಿ. ದಯವಿಟ್ಟು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಹೆಸರುಗಳನ್ನ ಯಾರಿಗೂ ಇಡೋಕ್ ಹೋಗ್ಬೇಡಿ. ಉದಾಹರಣೆಗೆ ಸೌಮ್ಯ, ಸಂತೋಷ್, ಪ್ರಜ್ವಲ್, ನೀತು, ರಾಘವೇಂದ್ರ ಈ ಹೆಸರುಗಳಲ್ಲಿ ಕೆಲವರಿಗೆ ಸೂಟ್ ಆಗುತ್ತೆ, ಬಹಳಷ್ಟು ಜನರಿಗೆ ಈ ಹೆಸರು ಸೂಟ್ ಆಗೋದಿಲ್ಲ. ಯಾಕೆ ಅಂದ್ರೆ ಸೌಮ್ಯ ಅನ್ನೋ ಹೆಸರಲ್ಲಿ ಟೋಟಲ್ ನಂಬರ್ 4 ಬರುತ್ತೆ, ಪ್ರಜ್ವಲ್ ನಂಬರ್ ಟೋಟಲ್ 4 ಬರುತ್ತೆ, ಸಂತೋಷ್ ನಂಬರ್ 1 ಬರುತ್ತೆ. ಬಟ್ ಜನರಲಿ ನಂಬರ್ 1 ನ ಸಜೆಸ್ಟ್ ಮಾಡ್ತೀವಿ. ಆದ್ರೆ ನಂಬರ್ 1 ಯಾವ ರೀತಿ ಬರ್ತಾ ಇದೆ ಅಂದ್ರೆ 2 + 8 28 ಟೋಟಲ್ ಆಗಿ, ಅಂದ್ರೆ ಸಿಂಗಲ್ ಡಿಜಿಟ್ ಅಲ್ಲಿ ನಾವು 1 ಮಾಡ್ತೀವಿ. ಆ 28 ನಂಬರ್ ನ ಟೋಟಲ್ ಮಾಡಿದಾಗ 10 ಬರುತ್ತೆ. 10 ಅಂದ್ರೆ ಸಿಂಗಲ್ ಡಿಜಿಟ್ ಅಲ್ಲಿ 1 ಬರುತ್ತೆ. ಆದ್ರೆ ಅದು ಯಾವ ರೀತಿ ಇನ್ಪುಟ್ ಇದೆ, ಯಾವ ರೀತಿ ಔಟ್ಪುಟ್ ಇದೆ ಅಂತ ನೋಡ್ಬೇಕಾಗುತ್ತೆ. 28 ಅಂತಂದ್ರೆ 2 + 8, 2 ಮತ್ತೆ 8 ಎರಡು ಎನಿಮಿ ನಂಬರ್ಸ್. ಸೊ ಅದರ ವೈಬ್ರೇಷನ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಸಂತೋಷ್ ಅನ್ನೋ ಹೆಸರು ಕೂಡ ಅವರಿಗೆ ಸಂತೋಷ ತರಲ್ಲ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ನಿಮ್ಮ ಪೂರ್ತಿ ಹೆಸರು ವಿತ್ ಇನಿಷಿಯಲ್ ಕಮೆಂಟ್ ಮಾಡಿ. ಆ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಸೂಟೇಬಲ್ಲೋ ಇಲ್ವೋ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ. ಸಪೋಸ್ ಹೆಸರು ಸೆಟ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಅಂದ್ರೆ ಆ ಹೆಸರಲ್ಲಿ ಅಲೈನ್ಮೆಂಟ್ ನ ಚೇಂಜ್ ಮಾಡಬೇಕು. ಇಟ್ಟಿದ್ದ ಹೆಸರನ್ನ ಪೂರ್ತಿ ಚೇಂಜ್ ಮಾಡೋದಿಲ್ಲ. ಅದರಲ್ಲಿ ಕೆಲವು ಸ್ಪೆಲ್ಲಿಂಗ್ಗಳನ್ನ ಆಡ್ ಮಾಡಬೇಕಾಗುತ್ತೆ ಅಥವಾ ಡಿಲೀಟ್ ಮಾಡಬೇಕಾಗುತ್ತೆ. ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಏನ್ ಸೂಟೇಬಲ್ಲೋ ಅದನ್ನ ಮಾಡಬೇಕಾಗುತ್ತೆ. ಅದನ್ನ ಎಲ್ಲ ರೆಕಾರ್ಡ್ಸ್ ಅಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಅದನ್ನ ನಮ್ಮ ಮನಸ್ಸಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಕೆಲವು ತಿಂಗಳುಗಳವರೆಗೆ ಎಷ್ಟು ದಿನ ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ತಿಂಗಳವರೆಗೂ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಹೆಸರನ್ನ ಚೇಂಜ್ ಮಾಡಬೇಕಾಯ್ತು ಅಂತಂದ್ರೆ ಅದಕ್ಕೆ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಠೀಕ್ ಹೈ ಜಿ. ಎಲ್ರಿಗೂ ವಿಜಯದಶಮಿ ಶುಭಾಶಯಗಳು. ಹರೇ ಕೃಷ್ಣ.